ಪ್ರಮುಖವಾಗಿ ಈ ಮಿಷನ್ ಸೌತ್ ಇಂಡಿಯಾ ಬಿಜೆಪಿ ಮಾಸ್ಟರ್ ಪ್ಲಾನ್ 5 ರಾಜ್ಯಗಳ ರಿಸಲ್ಟ್ ಮುನ್ನವೇ ಟಾರ್ಗೆಟ್ ಸೌತ್ ಇಂಡಿಯಾ. ದಕ್ಷಿಣದ 3 ರಾಜ್ಯಗಳ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣು ನೆಟ್ಟಿದೆ. ಉತ್ತರ ಭಾರತದ ರೀತಿ ದಕ್ಷಿಣದಲ್ಲೂ ಪ್ರಾಬಲ್ಯವನ್ನ ಹಿಡಿತವನ್ನ ಸಾಧಿಸುವುದಕ್ಕೆ ಕಸರತ್ತನ್ನ ನಡೆಸಿದೆ. ದಕ್ಷಿಣದ 3 ರಾಜ್ಯಗಳ ಮೇಲೆ ಬಿಜೆಪಿ ಕಣ್ಣು ನೆಟ್ಟಿದ್ದು ಉತ್ತರ ಭಾರತದ ರೀತಿ ದಕ್ಷಿಣದಲ್ಲೂ ತನ್ನ ಹಿಡಿತ ಸಾಧಿಸುವುದಕ್ಕೆ ಕಸರತ್ತು ಮಾಡುತ್ತಿದ್ದು, ನಾಳೆ ದಕ್ಷಿಣ ಭಾರತದ ಬಿಜೆಪಿ ನಾಯಕರ ಮಹತ್ವದ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದ ರಾಜ್ಯಾಧ್ಯಕ್ಷರು, ಪದಾಧಿಕಾರಿಗಳೊಂದಿಗೆ ಬಿಜೆಪಿ ಹೈಕಮಾಂಡ್ ಮಹತ್ವದ ಸಭೆ ನಡೆಸಲಿಕ್ಕೆ ಮುಂದಾಗಿದ್ದು, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ತರುಣ್ ಚುಗ್, ಸಂಬಿತ್ ಪಾತ್ರ ಸೇರಿದಂತೆ ಅನೇಕರು ಭಾಗಿಯಾಗ್ತಾರೆ. ಮಿಷನ್ ಸೌತ್ ಇಂಡಿಯಾ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದು 5 ರಾಜ್ಯಗಳ ರಿಸಲ್ಟ್ ಮುನ್ನವೇ ಟಾರ್ಗೆಟ್ ಸೌತ್ ಇಂಡಿಯಾ ಆಗಿದೆ. ದಕ್ಷಿಣದ 3 ರಾಜ್ಯಗಳ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣು ನೆಟ್ಟಿರುವಂತದ್ದು. ಪ್ರಮುಖವಾಗಿ ಈ ಟ್ರೈನಿಂಗ್ ಸಭೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ತರುಣ್ ಚುಗ್, ಸಂಬಿತ್ ಪಾತ್ರ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ. ಮುಂಬರುವ ವಿಧಾನಸಭೆ ಮತ್ತು ಲೋಕಸಭೆ ಗೆಲ್ಲೋದಕ್ಕೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದು, ಮೀಟಿಂಗ್ ನಲ್ಲಿ ಮಹತ್ವದ ಸಲಹೆಯನ್ನ ನಾಯಕರುಗಳು ನೀಡಲಿದ್ದಾರೆ. ಸೌತ್ ರಾಜ್ಯಗಳಲ್ಲಿ ಮತ್ತಷ್ಟು ಪಕ್ಷ ಸಂಘಟನೆಗೆ ಸ್ಟ್ರಾಟಜಿಯನ್ನ ರೂಪಿಸಲಿಕ್ಕೆ ಮುಂದಾಗಿದ್ದು, ತೆಲಂಗಾಣ, ಆಂಧ್ರದಲ್ಲಿ ಅಧಿಕಾರಕ್ಕೆ ತರುವುದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಈ ರಾಜ್ಯಗಳಲ್ಲಿ ಹೊಸ ಮುಖಗಳಿಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಯುವ ನಾಯಕರಿಗೆ ಚಾನ್ಸ್ ನೀಡುವ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದ್ದು, ಪಕ್ಷ ಸಂಘಟನೆ ಮತ್ತು ಪಕ್ಷ ಬಲವರ್ಧನೆ ಬಗ್ಗೆ ಮಾಹಿತಿನ ಸಂಗ್ರಹಿಸಲಿಕ್ಕೆ ಮುಂದಾಗಿದ್ದು, ಕರ್ನಾಟಕವನ್ನ ಸೌತ್ ಸ್ಟ್ರಾಟಜಿ ಹಬ್ ಆಗಿ ಬಳಕೆ ಮಾಡಲಿಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್. ದಕ್ಷಿಣ ಭಾರತದಲ್ಲಿ ಪ್ರಮುಖ ನಾವು ಗಮನಿಸ್ತಾ ಹೋದ್ರು, ದಕ್ಷಿಣ ಭಾರತ ಬಿಜೆಪಿಯ ಹೆಬ್ಬಾಗಿಲು, ಅದರಲ್ಲೂ ದಕ್ಷಿಣ ಭಾರತದ ಕರ್ನಾಟಕ ಬಿಜೆಪಿಯ ಹೆಬ್ಬಾಗಿಲು. ಸೊ ಹಾಗಾಗಿ ಕರ್ನಾಟಕದಂತೆ ದಕ್ಷಿಣ ಭಾರತದ ಇನ್ನಿತರೆ ರಾಜ್ಯಗಳು, ಅದು ತೆಲಂಗಾಣ, ಆಂಧ್ರ ಪ್ರದೇಶ, ಈ ಭಾಗಗಳಲ್ಲಿಯೂ ಕೂಡ ಮುಂಬರುವಂತಹ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಏರಿಸಬೇಕು ಅಂತಂದ್ರೆ ಪಕ್ಷ ಬಲವರ್ಧನೆ ಮಾಡಬೇಕು ಮತ್ತು ಪಕ್ಷ ಸಂಘಟನೆ ಮಾಡಬೇಕು. ಇದೇ ಕಾರಣಕ್ಕೆ ಕರುನಾಡಲ್ಲಿ ಹೇಗೆ ಕರ್ನಾಟಕ ಬಿಜೆಪಿ ಪಾಲಿಗೆ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲಾಯಿತು, ಅದೇ ಸ್ಟ್ರಾಟಜಿಯನ್ನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲೂ ಮುಂದುವರಿಸುವುದಕ್ಕೆ ನಿರ್ಧಾರವನ್ನು ಮಾಡಿರುವಂತಹ ಬಿಜೆಪಿ ಹೈಕಮಾಂಡ್, ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಮೀಸಲಾತಿ ವಿರೋಧದ ಬಗ್ಗೆ ಸಂದೇಶ ರವಾನೆ ಮಾಡುವಂತದ್ದಿರಬಹುದು, ಜಿಬಿ ಚುನಾವಣೆಗೂ ತಯಾರಿ ಮತ್ತು ಪಕ್ಷ ಸಂಘಟನೆಗೂ ಒತ್ತು ಕೊಡುವಂತದ್ದಿರಬಹುದು. ಸೊ ಆ ಮೂಲಕ ಕರ್ನಾಟಕದ ನಾಯಕರೊಂದಿಗೆ ಪ್ರತ್ಯೇಕ ಮೀಟಿಂಗ್ ಸಭೆಯನ್ನು ನಡೆಸಿದ್ದು, 3 ರಾಜ್ಯಗಳ ಪ್ರಶಿಕ್ಷಣ ಬಳಿಕ ಕರ್ನಾಟಕದ ಒಂದು ಮೀಟಿಂಗ್ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ರಾಜ್ಯಾಧ್ಯಕ್ಷರು, ಶಾಸಕರು, ಸಂಸದರು ಮತ್ತು ಪದಾಧಿಕಾರಿಗಳ ಜೊತೆ ಸಭೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದು, ಕರುನಾಡಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಗೇಮ್ ಪ್ಲಾನ್ ಶುರುವಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಒಂದ್ ಕಡೆ ವಿಜೇಂದ್ರ ರಿಪೋರ್ಟ್ ಕಾರ್ಡ್ ಕೇಳುತ್ತಾ ಹೈಕಮಾಂಡ್, ಬಿಜೆಪಿ ಪಕ್ಷ ಸಂಘಟನೆಗೆ ವಿಜೇಂದ್ರ ಕೊಡುಗೆ ಏನು, ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಮತ್ತು ಲೋಕಸಭಾ ವೇಳೆ ಪಕ್ಷದ ಸಾಧನೆ ಬಗ್ಗೆ ಮಾಹಿತಿ, ಇವೆಲ್ಲವನ್ನೂ ಕೂಡ ರಾಜ್ಯಾಧ್ಯಕ್ಷರಿಂದ ಕೇಳಿ ಪಡೆಯಲಿದೆ. ಚುನಾವಣೆ ವೇಳೆ ವಿಜೇಂದ್ರ ಪ್ರವಾಸದ ಫಲಿತಾಂಶ ಏನಾಗಿರುತ್ತೆ, ವಿಜೇಂದ್ರ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ, ನಾಳೆಯ ಸಭೆಯಲ್ಲಿ ಹೈಕಮಾಂಡ್ ನಿಂದ ಮಾಹಿತಿಯನ್ನ ಕೇಳುವ ಸಾಧ್ಯತೆ ಇದೆ ವಿಜೇಂದ್ರ ಅವರನ್ನ. ಯಾಕಂದ್ರೆ ಕರ್ನಾಟಕದಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳುವಂಥದ್ದು. ಸೊ ಹಾಗಾಗಿ ಪಕ್ಷವನ್ನ ಮತ್ತಷ್ಟು ಬಲವರ್ಧನೆ ಮಾಡಬೇಕು. ಪ್ರಮುಖವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಬೆಂಗಳೂರಿನ ಜಿಬಿಎ ಚುನಾವಣೆ, ಇದಕ್ಕೆ ಪಕ್ಷ ಸಿದ್ಧತೆಗಳನ್ನ ಹೇಗೆ ಮಾಡ್ಕೊಳ್ತಾ ಇದೆ, ಪಕ್ಷದ ಬಲವರ್ಧನೆ ಯಾವ ರೀತಿ ನಡೀತಾ ಇದೆ, ಪಕ್ಷ ಸಂಘಟನೆ ಯಾವ ರೀತಿ ನಡೀತಾ ಇದೆ ಅನ್ನೋದರ ಕುರಿತಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಕೇಳಿ ಪಡೆಯುವ ಸಾಧ್ಯತೆ ಇದೆ, ಅಂದ್ರೆ ವರದಿಯನ್ನ ಕೇಳುವ ಸಾಧ್ಯತೆ ಇದೆ. ಇದಕ್ಕೆ ವಿಜೇಂದ್ರ ಅವರು ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ, ಪಕ್ಷವನ್ನು ಯಾವ ರೀತಿ ಸದೃಢವಾಗಿ ಕಟ್ಟುವಂತ ನಿಟ್ಟಿನಲ್ಲಿ ಅವರು ಮಾಡಿಕೊಂಡಿರುವಂತಹ ತಯಾರಿ ಏನು ಅನ್ನೋದರ ಕುರಿತಾಗಿ ವರದಿಯನ್ನು ಕೇಳುವಂತಹ ಒಂದು ಸಾಧ್ಯತೆ ಇದೆ. ಮತ್ತು ಪ್ರಮುಖವಾಗಿ ದಕ್ಷಿಣ ಭಾರತದ, ಅದು ಕರ್ನಾಟಕ ಸೇರಿದಂತೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಿಜೆಪಿಯನ್ನ ಸಂಘಟಿಸುವ ಮತ್ತು ಬಲವರ್ಧನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕೂಡ ತನ್ನದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ರೂಪಿಸಲಿಕ್ಕೆ ಬಿಜೆಪಿ ಮುಂದಾಗಿರುವಂತದ್ದು ಬಿಜೆಪಿ ಹೈಕಮಾಂಡ್ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಮಿಷನ್ ಸೌತ್ ಇಂಡಿಯಾ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಇದು. ಸೊ 5 ರಾಜ್ಯಗಳ ರಿಸಲ್ಟ್ ಮುನ್ನವೇ ಟಾರ್ಗೆಟ್ ಇರುವಂತದ್ದು ಸೌತ್ ಇಂಡಿಯಾ ಅಧಿಕಾರದ ಗದ್ದುಗೆ ಏರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷವನ್ನ ಬಲವರ್ಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಯಾವ ರೀತಿಯ ಸ್ಟ್ರಾಟಜಿಯನ್ನ ಬಿಜೆಪಿ ಹೈಕಮಾಂಡ್ ರೂಪಿಸಲಿಕ್ಕೆ ಮುಂದಾಗಿದೆ ದಕ್ಷಿಣ ಭಾರತದಲ್ಲಿ ಅಂತ? ಇನ್ನ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಪ್ರಕಟ ಆಗಿಲ್ಲ, ಇನ್ನು ಕೆಲವೊಂದ್ ಕಡೆ ಮತದಾನ ಕೂಡ ನಡೆದಿಲ್ಲ. ಈಗಾಗಲೇ
ಸೌತ್ ರಾಜ್ಯಗಳಾದಂತಹ ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿನ ಇಟ್ಟಿರುತ್ತೆ. ಅಂದ್ರೆ ಈ ಮೂರು ರಾಜ್ಯದಲ್ಲೂ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಬಲವರ್ಧನೆವಾಗಿರಬೇಕು ಮತ್ತು ಅದರಲ್ಲೂ ಪ್ರಮುಖವಾಗಿ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯುವ ಹಿತಾಸಕ್ತ ಹೈಕಮಾಂಡ್ ಗಮನ ಹರಿಸಿರುವಂತದ್ದು. ಯಾಕೆಂದ್ರೆ ಅತ್ಯಂತ ಹೆಚ್ಚು ಪ್ರಬಲವಾಗಿ ದಕ್ಷಿಣ ಭಾರತದಲ್ಲಿ ಇರುವಂತದ್ದು, ಅದರಲ್ಲೂ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿ. ಅದರಿಂದಾಗಿ ಈ ಮೂರು ರಾಜ್ಯದಲ್ಲೂ ಕೂಡ ಮತ್ತಷ್ಟು ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಈಗ ಮೀಟಿಂಗ್ ಅನ್ನ ಮೂರು ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ಪದಾಧಿಕಾರಿಗಳ ಸಭೆಯನ್ನ ನಾಳೆ ಕರೆದಿರುವಂತದ್ದು. ಪ್ರಮುಖವಾಗಿ ಈ ಸಭೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂತಹ BL ಸಂತೋಷ್, ತರುಣ್ ಚೂಗ್ ಮತ್ತು ಮುಂತಾದ ಹೈಕಮಾಂಡ್ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದು ಸಾಕಷ್ಟು ಮಹತ್ವನ ಪಡೆದುಕೊಂಡಿದೆ. ಯಾಕಂದ್ರೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತೆ ಅದೇ ರೀತಿ ಮುಂದಿನ ಚುನಾವಣೆ ರಾಜಕೀಯ ಸ್ಟ್ರಾಟಜಿ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಮಹತ್ವನ ಪಡ್ಕೊಂಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಸೀಟ್ ಗೆಲ್ಲುವ ನಿಟ್ಟಿನಲ್ಲೂ ಕೂಡ ಈ ಕಾರ್ಯತಂತ್ರಗಳನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ರೂಪಿಸ್ತಾ ಇರೋದು. ಆದ್ರೆ ಆಯಾ ರಾಜ್ಯದಲ್ಲಿ ಕೆಲವೊಂದು ರಾಜ್ಯಾಧ್ಯಕ್ಷರ ಸಲಹೆ ಸೂಚನೆಗಳನ್ನ ಕೂಡ ಇಲ್ಲಿನ ಹೈಕಮಾಂಡ್ ನಾಯಕರು ನೀಡುವಂತದ್ದು. ಪ್ರಮುಖವಾಗಿ ಹೊಸ ಮುಖಗಳಿಗೆ ಆದ್ಯತೆ ನೀಡುವ ಬಗ್ಗೆ ಚಿಂತನೆ ನಡೆಸೋದಾಗಿರ್ಬೋದು ಮತ್ತು ಅದೇ ರೀತಿ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಬಗ್ಗೆ ಕೂಡ ಈ ಸಂಘಟನಾ ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತದ್ದು ವಸಂತ. ಅದೇ ರೀತಿಯಾದಂತೆ ನಾವು ನೋಡೋದಾದ್ರೆ ಕರ್ನಾಟಕದ ಪ್ರತ್ಯೇಕ ಸಭೆ ಮಾಡ್ತಾರೆ. ಯಾಕೆಂದ್ರೆ 2028 ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಚುನಾವಣೆಗೆ ಮುನ್ನವೇ 2028ಕ್ಕೆ ಏನು ರಾಜ್ಯ ಚುನಾವಣೆ ಕೂಡ ಇರುವಂತದ್ದು. ಅದರಿಂದಾಗಿ ಅದು ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರೋದು. ಈಗಾಗಲೇ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರಗಳನ್ನ ಆರಂಭಿಸಿರೋದು. ಜೆಡಿಎಸ್ ಜೊತೆ ಮೈತ್ರಿ ಇದ್ರೂ ಕೂಡ ಅತಿ ಹೆಚ್ಚು ಸೀಟ್ ಗೆಲ್ಲುವ ನಿರೀಕ್ಷೆಯನ್ನ ಬಿಜೆಪಿ ಹೈಕಮಾಂಡ್ ಕೂಡ ಇಟ್ಕೊಂಡಿರುವಂತದ್ದು. ಮತ್ತೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಪ್ರಬಲವಾಗಿ ಬಿಜೆಪಿ ಪ್ರಬಲವಾಗಿರುವಂತದ್ದು ಕರ್ನಾಟಕದಲ್ಲಿ. ಅದರಿಂದಾಗಿ ಅದನ್ನು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಇಲ್ಲಿನ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತು ಶಾಸಕರು, ಸಂಸದರು, ವಿಪಕ್ಷ ನಾಯಕರ ಅಂದ್ರೆ ವಿಜಯೇಂದ್ರ, ಅಶೋಕ್ ಮತ್ತು ಚಿಲ್ವಾದಿ ಅವರನ್ನು ಸೇರಿಸಿ ಎಲ್ಲರನ್ನು ಕೂಡ ಸಭೆಗೆ ಕರೆದಿರುವಂತದ್ದು. ಇದು 23ನೇ ತಾರೀಕು ನಡೆಯುವ ಸಾಧ್ಯತೆ ಇರುವಂತದ್ದು. ಇದರಿಂದಾಗಿ ಇನ್ನೂ ಕೂಡ ಸಾಕಷ್ಟು ಮಾಸ್ಟರ್ ಗೇಮ್ಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದೇ ರೀತಿ ಪಕ್ಷ ಸಂಘಟನೆ ತಳಮಟ್ಟದಲ್ಲಿ ಯಾವ ರೀತಿ ಇದೆ ಎಂಬ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇನ್ನೊಂದ್ ಕಡೆ ರಾಜ್ಯಾಧ್ಯಕ್ಷರ 3 ವರ್ಷ ಪೂರೈಕೆ ಇನ್ನೇನು ಕ್ಷಣಗಳನ್ನೇ ಆಗುವಂತದ್ದು. ಇನ್ನು ಕೆಲವೇ ತಿಂಗಳಲ್ಲಿ ಅವರು 3 ವರ್ಷ ಅಧಿಕಾರ ವಹಿಸಿಕೊಂಡು ಕೂಡ ಪೂರೈಸ್ತಾರೆ. ಇಲ್ಲಿವರೆಗೂ ಪಕ್ಷ ಸಂಘಟನೆಗಾಗಿರ್ಬೋದು ಮತ್ತೆ ಚುನಾವಣೆ ದೃಷ್ಟಿಯಿಂದ ಎಷ್ಟು ಫಲಿತಾಂಶ ಬಂದಿದೆ ಮತ್ತು ಎಷ್ಟರ ಮಟ್ಟಿಗೆ ವಿಜಯೇಂದ್ರ ಯಶಸ್ವಿ ಆಗಿದ್ದಾರೆ ಎಂಬ ಬಗ್ಗೆ ಬೋಗಸ್ ರಿಪೋರ್ಟ್ ಕಾರ್ಡ್ ಅನ್ನ ಕೇಳುವ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ಈ ಏನು ಮೀಟಿಂಗ್ ಇದೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಎಲ್ಲೆಲ್ಲಿ ರಾಜ್ಯದಲ್ಲಿ ಪ್ರಾಬಲ್ಯ ಇದೆ ಮತ್ತೆ ಎಷ್ಟು ಸೀಟುಗಳ ಗೆಲ್ಲುವ ಈ ಪ್ಲಾನಿಂಗ್ ಇದೆ ಮತ್ತೆ ಅದೇ ರೀತಿಯಾದಂತೆ ನಾವು ಎಷ್ಟು ಕ್ಷೇತ್ರಗಳ ಪ್ರಬಲವಾಗಿದ್ದೇವೆ ಎಂಬ ಎಲ್ಲಾ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುವಂತದ್ದು. ವಸಂತ್. ಓಕೆ, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.